ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕಾವೇರಿದ ಎರಡನೇ ಹಂತದ ರಣಕಣ. ಕಲಬುರಗಿ, ಬೆಳಗಾವಿ, ವಿಜಯಪುರದಲ್ಲಿ ಅಭ್ಯರ್ಥಿಗಳ ಪರ ಘಟಾನುಘಟಿಗಳ ಪ್ರಚಾರ. ಮೋದಿ ಎಂಟ್ರಿಯಿಂದ ಮತ್ತಷ್ಟು ರಂಗೇಲಲಿದೆ ಉತ್ತರ ರಣಾಂಗಣ. ಕೇಂದ್ರ ಸರ್ಕಾರ ಆನೆ ಹೊಟ್ಟಿಗೆ ಅರೆಕಾಸಿನ ಮಜ್ಜಿಗೆ ಕೊಟ್ಟಿದೆ. ರಾಜ್ಯಕ್ಕೆ ಕೊಡಬೇಕಾದ ಪಾಲನ್ನು ಸರಿಯಾಗಿ ಕೊಟ್ಟಿಲ್ಲ. ಪರಿಹಾರ ಹಣಕ್ಕಾಗಿ ಹೋರಾಟವನ್ನ ಮುಂದುವರಿಸ್ತೀವಿ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ಕೇಂದ್ರ ಕೊಟ್ಟ ಬರ ಪರಿಹಾರದ ಹಣವನ್ನು ಲೂಟಿ ಮಾಡಬೇಡಿ, ನಾವಿದನ್ನ ಕಾಯ್ತೀವಿ. ರಾಜ್ಯ ಸರ್ಕಾರ ಹಣವನ್ನ ರೈತರಿಗೆ ಕೊಡಬೇಕು. ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ. ಡಿಸಿಎಂ ಡಿಕೆಶಿಗೆ ಸಹೋದರ ಡಿಕೆ ಸುರೇಶ್ ಸೋತಂತೆ ಕನಸು ಬಿದ್ದಿತ್ತಂತೆ. ಎಂಎಲ್ಸಿ ಮಾಡೋದಾ, ರಾಮನಗರದಲ್ಲಿ ಶಾಸಕನನ್ನ ಇಳಿಸಿ ನಿಲ್ಲಿಸಬೇಕು ಅಂತ ಯೋಚನೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ. ಚುನಾವಣೆಯಲ್ಲಿ ಬ್ಯುಸಿ ಇದ್ದಿದ್ರಿಂದ ಮಗನಿಗೆ ಟೈಮ್ ಕೊಡೋಕೆ ಆಗ್ತಿರ್ಲಿಲ್ಲ. ಜನರ ಜೊತೆ ಬೆರೆದಿದ್ದು ಒಳ್ಳೆಯ ಕ್ಷಣ ಅನ್ನಿಸ್ತು. ಚುನಾವಣೆಯ ಸವಿ ನೆನಪು ಬಿಚ್ಚಿಟ್ಟ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.